ಈಗ ನಾವು ಎಲ್ಲಿ ಹೋಗ್ತಿದ್ವಿ? ನಾವು ಕೋಳಿಗಳಿಗೆ ಮೇವು ತಯಾರು ಮಾಡೋದು. ಕೋಳಿಗಳಿಗೆ ನಾವು ದಿನ ನ್ಯಾಚುರಲ್ ಫೀಡ್ ಹಾಕ್ತೇವೆ. ಆ ಘಟಕಕ್ಕೆ ನಿಮ್ಮನ್ನ ಅಲ್ಲಿ ಹೋಗ್ಬೇಕು ಆಕ್ಚುಲಿ. ಅಂದ್ರೆ ಯಾವ ತರ ತಯಾರು ಮಾಡ್ತಾರೆ ನೀವು? ನಾವೊಂದು ಜೋಳವನ್ನು ಮಿಷನ್ ಹಾಕಿ ಪುಡಿ ಮಾಡಿ. ನೀವೇ ಜೋಳನ ಮಿಷನ್ ಪುಡಿ ಹೊರಗಡೆ ಅಂದ್ರೆ 7 ರೂಪಾಯಿ ಕೆಜಿ ತಗೊಳ್ತಾರಲ್ಲ, ಹೌದು. ನಮ್ಮ ಜೋಳನ ಹೊರಗಿಂದ ತಗೊಂಡ್ಬಂದು ಪುಡಿ ಮಾಡಿ ಹಾಕ್ತೇವೆ. ಹೌದು. ಒಂದು ಕೆಲವರ ಮನಸ್ಸಿಗೆ ನಾವು ಹೌದು ಸುಳ್ಳಮಾಗಿರುತ್ತಲ್ಲ, ಹಾಗೆ ಅವರು ನೋಡ್ಕೊಳ್ಳಿ. ಇದೇನಾ ಗೋಡನ್? ಅದು ಗೋಡನ್. ಹೌದು. ಇದ್ರೊಳಗೆ ಮಿಷಿನ್ ಇದೆ. ಮಿಷನ್ ಮತ್ತೆ ಇದು ಸ್ಟಾಕ್ ಉಂಟು ನಮ್ದು. ಅಂದ್ರೆ ದಿನ ಮಾಡ್ಬೇಕಂತೇನಿಲ್ಲ, ತಿಂಗಳಿಗೆಲ್ಲ ಒಂದೇ ಸಲ ಮಾಡಿ ಇಟ್ಕೊಂಡು? ಇಲ್ಲ. ಇವತ್ತಿಗೆ ಏನ್ ಬೇಕೋ ನಾಳೆ ಇರೋರಿಗೆ ಅಷ್ಟೇ ಮತ್ತೆ ಫ್ರೆಶ್ ಮಾಡಿ ಹಾಕೋದು. ಆಗ ದಿನ ಅದನ್ನ ಮಾಡ್ಬೇಕಾಗತ್ತೆ. ಹೌದು. ಅಂದ್ರೆ ನಮ್ಗೆ ಟೈಮ್ ಇರೋದಿಲ್ಲ, ತಿಂಗಳಷ್ಟು ಮಾಡ್ಕೊಂಬ ಟೈಮ್ ಇರೋದಿಲ್ಲ. ಇದಕ್ಕೆ ಜನ ಬೇರೆ ಇದೆಯಾ ಅಥವಾ ನೀವೇ ಮಾಡ್ತೀರಾ? ನಮ್ಮಲ್ಲಿ ಒಬ್ಬರು ಜನ ಇದ್ರೆ ಅವ್ರು ನಾವೇ ಮಾಡ್ಕೊಳ್ಳೋದು. ಟೈಮ್ ಇದ್ದಾಗಲ್ಲ ಅದು ಬಂದು ಮಾಡ್ಕೊಂಡು ಎಲ್ಲವನ್ನು. ಓಕೆ. ಅಂತೂ ಜೋಳನ ಫುಲ್ ಹಾಕಲ್ಲ, ಹುಡಿ ಮಾಡಿ ಹಾಕ್ತೇವೆ. ಹೌದು. ಕೋಳಿಗಳಿಗೆ ಫೀಡ್ ಹಾಕುವಂಥ ಒಂದು ರೆಡಿ ಮಾಡುವಂಥ ಒಂದು ಜಾಗಕ್ಕೆ ಬಂದಿದೆ ನೋಡಿ. ಇಲ್ಲಿ ಕೋಳಿಗಳ ಫೀಡಿಂಗನ್ನು ರೆಡಿ ಮಾಡ್ತಾರೆ. ಹೇಗೆ ರೆಡಿ ಮಾಡ್ತಾರೆ ಸರ್? ಇದೆಲ್ಲ ರೆಡಿ ಮಾಡಿ ಇಟ್ಟಿರುವಂಥದ್ದಾ? ಇದು ತೌಡು ಇದೆಲ್ಲ ತೌಡು. ಹೌದು. ತೌಡು ಸ್ಟಾಕ್ ಮಾಡ್ಕೊಂಡಿದ್ದು ನೋಡಿ. ಇದು ಭತ್ತದ ನಾವು ಇದು ಭತ್ತ ಜೇಡು ಭತ್ತ. ಇದೆಲ್ಲ ಭತ್ತನ ಹಾಗೆ ಹಾಕಿಬಿಡ್ತೀರಾ? ಅವೆಲ್ಲ ನೆನೆಸಿ ಹಾಕ್ತೇವೆ. ಹಾಕ್ತೀರಾ? ಓಕೆ. ಇದು ಭತ್ತ ಇದು ಜೋಳ ನಮ್ದು. ಇಲ್ಲಿದೆ ನೋಡಿ ಭತ್ತ. ಕರೆಕ್ಟ್. ಭತ್ತ ಇದು ಅರ್ಜೆಂಟ್ ಭತ್ತ. ಅದು ನೋಡಿ. ಇದು ಜೋಳ ಎಲ್ಲ ಕೋಳಿಗ ಇಷ್ಟು ಫುಲ್ಲು? ಇಷ್ಟು ಬೇಕಾಗುತ್ತಲ್ಲ. ಇದು ಜೋಳ ಇದೆಲ್ಲ ಒಂದು ಇದು ಇಷ್ಟೊಂದು ಇದಿದೆಯಲ್ಲ ಈ ಜೋಳ 50 ಕ್ವಿಂಟಲ್ ಉಂಟು. 50 ಕ್ವಿಂಟಲ್ ಎಷ್ಟು ಸಮಯಕ್ಕೆ ಬೇಕಾಗುತ್ತೆ ಇದು? ಒಂದು ವರ್ಷಕ್ಕೆ ಸಾಕು. ಒಂದು ವರ್ಷಕ್ಕೆ 50 ಕ್ವಿಂಟಲ್. ಒಂದು ವರ್ಷಕ್ಕೆ 50 ಕ್ವಿಂಟಲ್ ಬೇಕಂತೆ ಜೋಳ ಅಲ್ಲ? 2.5 ಸಾವಿರ ಎಲ್ಲ ಒಟ್ಟು ಸೇರಿ. ಇದು 2,000 ಕೋಳಿಗಂತ ನಮ್ಮ ಮುಂದಿನ ಬೆಳವಣಿಗೆ ಕೋಳಿಗಳಿಗೆ ನಾವು ಇದ್ರದ್ದು ಹಾಕೊಂಡು 2,000 4,000 ಆಗಬೇಕು ಸಾಕು. ಈಗ ಇದು ಕೊಟ್ಟು ಸೇಲ್ ಮಾಡ್ತೇವೆ. ಇದೊಂಥರ ಚೈನ್ ಇದ್ದಾಗೆ. ಈಗ ದೊಡ್ಡದು ಕೊಡ್ತಾ ಇರ್ತೇವೆ, ಸಣ್ಣ ದೊಡ್ಡ ಮಾಡ್ತಾ ಇರ್ತೇವೆ. ಹೀಗೆ ಅವಕ್ಕೂ ಆಗ ಬೇಕಾದಾಗ ನಾವು ಫುಡ್ಡನ್ನು ಸ್ಟಾಕ್ ಮಾಡ್ಕೊಳ್ಬೇಕು. ಇದು ಇಷ್ಟು ಬೇಕು, ಜೋಳ ಇಷ್ಟು ಬೇಕು, ಭತ್ತನೂ ಅಷ್ಟೇ ಬೇಕು. ಭತ್ತ ತಗೊಂಡು ಭತ್ತ ಈಗ ನಿನ್ನೆ ನಾವು 50 ಚೀಲ ತಗೊಂಡಿದ್ದೇವೆ. ಕರೆಕ್ಟ್. 50 ಚೀಲ ಭತ್ತ, ಜೋಳ, ರಾಗಿ 3 ಬಗೆ ಹಾಕ್ತಿರಲ್ಲ? ಇದನ್ನ ರೆಡಿ ಎಲ್ಲಿ ಮಾಡ್ತೀರಾ? ಇಲ್ಲೇ ಒಳಗಡೆ ಮಾಡ್ತೇವೆ ನೋಡಿ. ಇದ್ರ ಒಳಗಡೆ? ಇದು ರೆಡಿ ಮಾಡೋ ಜಾಗಕ್ಕೆ ಬಂದಿದೆ ನೋಡಿ. ಇದ್ರೊಳಗೆ ಹಾಕಿ ರೆಡಿ ಮಾಡ್ತೀರಾ? ಇಲ್ಲೇ ಪುಡಿ ಮಾಡ್ತೇವೆ. ಇದು ತೌಡು ಸ್ಟಾಕ್ ಇದೆ. ಇಲ್ಲಿ ರೆಡಿ ಇದೆ, ಪುಡಿ ಮಾಡಿರುವಂತ ರೆಡಿ ಇದೆ ನೋಡಿ. ಇದು ಜೋಳನಾ? ಜೋಳ. ಇದು ತೌಡು ಸ್ಟಾಕ್ ಮಾಡ್ಕೊಂಡಿದ್ದು, ಅಕ್ಕಿ ತೌಡು. ವೀಕ್ಷಕರೇ, ಜೋಳ ರೆಡಿ ಇದೆ ನೋಡಿ, ಹುಡಿ ಮಾಡಿರುವಂಥದ್ದು. ಸ್ವಲ್ಪ ಈ ಕಡೆ ನೋಡಿ. ಈ ತರ ರೆಡಿ ಮಾಡ್ತಾರೆ. ಈ ತರ ಇದು ಮಿಷಿನ್ ಅಲ್ಲ? ಈ ಮಿಷಿನ್ ಒಳಗೆ ಹಾಕ್ಬಿಟ್ಟು ಈ ಜೋಳನ ಹಾಕ್ಬಿಟ್ಟು ಇಲ್ಲಿ ಹುಡಿ ಮಾಡಿ ಈ ತರ ರೆಡಿ ಆದ್ಮೇಲೆ ಅದಕ್ಕೆ ಕೋಳಿಗಳಿಗೆ ಹಾಕ್ತಾರೆ ನೋಡಿ. ಎಷ್ಟು ತುಂಬಾ ಆರ್ಗಾನಿಕ್ ಆಗಿದೆ ನೋಡಿ ಇದು. ಯಾಕಂದ್ರೆ ಇದ್ರಲ್ಲಿ ಏನು ಕೆಮಿಕಲ್ ಇಲ್ಲ, ತುಂಬಾ ಆರ್ಗಾನಿಕ್ ಆಗಿರುವಂತ ಒಂದು ನ್ಯಾಚುರಲ್ ಫುಡ್ ಅನ್ನ ನಮ್ಮ ಕೋಳಿಗಳಿಗೆ ಇಲ್ಲಿ ಕೃಷ್ಣ ಸರ್ ಹಾಕ್ತಿದ್ದಾರೆ. ತಿಂದ್ರು ಕೂಡ ನಿಮ್ಗೆ ಏನಾಗಲ್ಲ, ಆರೋಗ್ಯಕರ ಆಗಿರ್ತಾರೆ, ಅದು ಗ್ಯಾರಂಟಿ. ಇವರು ತೌಡು ಸ್ಟಾಕ್ ಮಾಡ್ಕೊಂಡಿದ್ದೀವಿ. ತೌಡ? ಅಕ್ಕಿ ತೌಡ. ಇದು ಅಕ್ಕಿ ತೌಡ? ಇದನ್ನು ಹಾಕ್ತೇವೆ ನೋಡಿ. ಅಕ್ಕಿ ತೌಡ್ ಅಂತಾರೆ ಅದಕ್ಕೆ ನೋಡಿ. ಇದು ಅಕ್ಕಿ ತೌಡು ಬೇರೆ ಹಾಕ್ತಾರೆ. 3-4 ವೆರೈಟಿ ಹಾಕ್ತಾರಲ್ಲ? ಹೌದೌದು. ಎಲ್ಲ ವೆರೈಟಿ ಬೇಕು ಕೋಳಿಗೆ. ಬೇಕಾ? ಹೌದು. ಎಲ್ಲ ತರದ 16 ಪೋಷಕಾಂಶದಲ್ಲಿ ಸಾಧ್ಯವಾದಷ್ಟು ನಾವು ಕೊಡ್ಬೇಕು. ಇಲ್ಲಾಂದ್ರೆ ಕ್ಯಾಲ್ಸಿಯಂ ಬೇಕು, ಫೈಬರ್ ಬೇಕು, ಖನಿಜಾಂಶ ಎಲ್ಲ ಇರುವಂತದ್ದು ಬೇಕು. ಓಕೆ. ಈ ತೌಡಲ್ಲಿ ಹಾಕಿದ್ರೆ ಏನ್ ಲಾಭ? ತೌಡು ಹಾಕಿದ್ರೆ ಫೈಬರ್ ಎಲ್ಲ ಇರುತ್ತೆ. ಫೈಬರ್ ಅಂಶ ಇರುತ್ತೆ. ಕೋಳಿ ಗಟ್ಟಿಯಾಗಿರ್ತವೆ, ಮತ್ತೆ ಮಾಂಸ ಟೇಸ್ಟಿ ಬರುತ್ತೆ. ಅದು ನ್ಯಾಚುರಲ್. ಇದನ್ನು ತರಿಸ್ತೀರಾ ನೀವು? ಮೇಲೆ ತರೋದು. ಇದು ಹೊಡಿ ಮಾಡೋದಿಲ್ಲ. ಇದು ಹಾಗೆ ನಾವು ಅದ್ರಲ್ಲಿ ಹಾಕಿ ಜೋಳ ಹಾಕಿ ರಾಗಿ ಹಾಕಿ ಮಿಕ್ಸ್ ಮಾಡಿ ನೀರ್ ಹಾಕಿ ಕಲಸಿ ಅವಕ್ಕೆ ಹಾಕ್ತೇವೆ. 3 ಮಿಕ್ಸ್ ಮಾಡಿ ಹಾಕುದು? 3 ಮಿಕ್ಸ್ ಮಾಡಿ. ಭತ್ತ ಇದು? ಭತ್ತ ಅಲ್ಲ, ಭತ್ತ ಒಂದು ಸಪ್ರೇಟ್. ತೌಡು ಮತ್ತೆ ತೌಡು, ಜೋಳ, ರಾಗಿ 3 ನಾವು ಮಿಕ್ಸ್ ಮಾಡಿ ಎಷ್ಟು ಸಮ ಪ್ರಮಾಣದಲ್ಲಿ ಹಾಕಿ, ರಾಗಿ ಮಾತ್ರ ಅಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಹಾಕ್ತೇವೆ, ಮತ್ತೆ ಜೋಳ ಅದು ಸಮ ಪ್ರಮಾಣದಕ್ಕೆ ನೀರಲ್ಲಿ ಹಾಕಿ ಕಲಸಿ ನಮ್ಗೆ ಎಷ್ಟು ಬೇಕು ನೋಡಿ ನಾವು ತಗೊಂಡೆ ಅವಕ್ಕೆ ಹಾಕಿ ಬಿಡ್ತೇವೆ. ತುಂಬಾನೇ ಮಾತ್ರ ತಿಳ್ಕೊಂಡಿದ್ದೀರಾ. ನಿಜವಾಗ್ಲೂ ನಮ್ಮ ಕೃಷ್ಣ ತಿಳ್ಕೊಳ್ಳುವಂತ ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ ಕೆಲವ್ರ ಮನಸ್ಸಿಗೆ ಇವರು ಕೋಳಿ ಮಾಡ್ಕೊಂಡು ಬೇರೆ ತರದ ಆಹಾರ ತತ್ರ ಇದ್ರ ನೋಡೋದು ಗೊತ್ತಾಗತ್ತಲ್ಲ ಅವ್ರಿಗೆ. ನಿಜ. ನಾವು ಹಂಗೂ ಓದಿರ. ನಾವಂದ್ರೆ ನಮ್ಮ ಮನೇಲಿ 2 ಕೋಳಿ ಸಾಕಿದ್ವಿ ನಾವು. ಅದೇ ಅಕ್ಕಿ ಬರುತ್ತಲ್ಲ, ಆ ಅಕ್ಕಿನ ಹಾಕಿದ್ವಿ ಅಷ್ಟೇ. ನಮ್ಗೆ ಈ ತರ ಒಂದು ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿಲ್ಲ. ನಿಜವಾಗ್ಲೂ ಈ ತರ ಎಲ್ಲ ಹಾಕ್ಬಿಟ್ರೆ ಕೋಳಿಗಳಂತೂ ಸಿಕ್ಕಾಪಟ್ಟೆ ಫೈಬರ್ ಆಗಿ ಬೆಳೀತದಪ್ಪ. ಭತ್ತ ನೆನೆಸದನ್ನ ಹಾಕೊಡು. ಭತ್ತ ನೆನ್ಸ್ಬಿಟ್ಟು ಹಾಕ್ತೀರಾ? ನೆನೆಸಿ ಹಾಕ್ತೀವಿ ಅಂದ್ರೆ ನೋಡಿ ವೀಕ್ಷಕರೇ, ಈ ತರ ನಾವು ಅಲ್ಲಿ ಅದನ್ನ ಹುಡಿ ಮಾಡೋದನ್ನ ತೋರಿಸಿದ್ವಿ. ಜೋಳ, ರಾಗಿನ, ಭತ್ತನ ಹೀಗೆ ನೀರಲ್ಲಿ ನೆನೆಸ್ಬಿಟ್ಟು ಕೋಳಿಗಳಿಗೆ ಹಾಕ್ತಾರೆ. ಇದೇ ಅಕ್ಕಿ ತರ ಮಾಡ್ತಾರಾ ಸರ್?
ಅದು ಇವತ್ತು ನೆನೆಸಿಟ್ಟು ನಾಳೆಗೆ ಹಾಕ್ತೇವೆ. ನೀರಲ್ಲಿ ನೆನೆದ್ರೆ ಸ್ವಲ್ಪ ಉಬ್ಬುತ್ತೆ, ಜೀರ್ಣ ಬೇಗ ಜೀರ್ಣ ಆಗುತ್ತೆ ಇದು ಹಾಕಿದ್ರೆ. ಹೌದಾ? ಹೌದು. ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಡೈರೆಕ್ಟ್ ಗಟ್ಟಿ ಇರುತ್ತಲ್ಲ, ಕೋಳಿಗಳಿಗೆ ಜೀರ್ಣ ಇದು ಕಮ್ಮಿ ಇದಾಗುತ್ತೆ, ಆದ್ರಿಂದ ಇದು ಜೀರ್ಣ ಬೇಗ ಆಗುತ್ತೆ. ಒಂದಿನ ನೆನೆಸ್ಬಿಟ್ಟು ಮರುದಿನ ಹಾಕ್ತೀರಾ? ಇವತ್ತು ನೆನೆಸಿ ನಾಳೆ 10 ಗಂಟೆ ತೆಗೆದು ಹಾಕ್ತೇವೆ ಇದು. ಈ ತರ ನೀರು ಹಾಕಿ ಫುಲ್ ಹಾಕಿ. ಸರಿ, ಇದರ ನಾಲೆಜ್ ಎಲ್ಲ ನಿಮ್ಗೆ ಹೇಗೆ ಸಿಕ್ತು? ಇದೆಲ್ಲ ನನ್ನ ಪ್ರಾಕ್ಟಿಕಲ್ ಅನುಭವ, ನಮ್ಮ ಪ್ರಾಕ್ಟಿಕಲ್. ಹೌದು. ಎಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಿಲ್ಲ ನೀವು ಇದ್ರ ಬಗ್ಗೆ ಎಲ್ಲ, ಬಟ್ ನಿಮ್ಗೆ ಸ್ವಂತ ಅನುಭವ ಅಲ್ಲ ಎಲ್ಲ ಮಾಡಿ? ಸ್ವಂತ ಅನುಭವ. ಮತ್ತೆ ಧರ್ಮಸ್ಥಳ ಯೋಜನೆಯವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದ್ರ ಬಗ್ಗೆ. ಗ್ರಾಮಾಭಿವೃದ್ಧಿ ಯೋಜನೆಯವರು ಬಹಳ ಸಪೋರ್ಟ್ ಮಾಡಿದ್ರು. ಇನ್ನು ನೀವು ಈ ಕೋಳಿ ಸಾಕಣೆ ಮಾತ್ರ ಅಲ್ಲದೆ ಸಾವಯವ ಕೂಡ ಕೃಷಿ ಕೂಡ ಮಾಡ್ತೀರಾ? ಮಾಡ್ತೇವೆ. ಹೌದು. ಅದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಅಂತ ಕೇಳ್ಬಿಟ್ವಿ. ಅದ್ರ ಬಗ್ಗೆ ಕುಂಬಳಕಾಯಿ ಮಾಡ್ತೇವೆ, ತೊಂಡೆಕಾಯಿ ಮಾಡ್ತೇವೆ. ನಮ್ಮ ಮನೆಗೆ ಬಿಟ್ಟು ನಾವು ಮಾಡ್ಕೊಳ್ತೇವೆ. ಇದು ನಾಳೆಲ್ಲ ನೆನೆದು ತುಂಬ ಆಗುತ್ತೆ ಇದು. ಮತ್ತೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಈಗ ನಾವು ಇದು ಹಾಕಿದಕ್ಕೆ ಇಷ್ಟು ಕಮ್ಮಿ ಇರುತ್ತಲ್ಲ, ನಾಳೆ ತುಂಬಿದಾಗ ಜಾಸ್ತಿ ಆಗುತ್ತೆ ಇದು. ನಮ್ಗೆ ಅದು ಒಂದು ಇದು ನೀರು ಕೂಡ ಉಬ್ಬುತ್ತಲ್ಲ, ಅದು ಬೆನಿಫಿಟ್ ಆಗುತ್ತೆ. ಕೋಳಿಗಳು ಗಟ್ಟಿಯಾಗಿರುತ್ತೆ. ಶಿಕ್ಷಕರೇ, ನಮ್ಮ ಕೃಷ್ಣ ಸರ್ ಕೋಳಿ ಮಾತ್ರ ಸಾಕೋದಲ್ಲ, ಇಲ್ಲಿ ನೋಡಿ ನಮ್ಮ ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದೆಲ್ಲ ಇವರು ತುಂಬಾ ಕೃಷಿಯಲ್ಲಿ ಅಂತೂ ಎಕ್ಸ್ಪರ್ಟ್. ಇವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಬೇರೆ ಬೇರೆ ಕೃಷಿಗಳನ್ನ ಮಾಡ್ತಾರೆ. ಇದೀಗ ಕುಂಬಳಕಾಯಿಗಳನ್ನ ಮಾಡಿದ್ದಾರೆ ನೋಡಿ. ಇದು ಪ್ಯೂರ್ ಕುಂಬಳಕಾಯಿ. ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಕೃಷ್ಣ ಸರ್ ಹತ್ರ ಕಲಿಯುವಂಥದ್ದು ತುಂಬಾನೇ ಇದೆ ಆಕ್ಚುಲಿ. ಸರ್, ಇದು ನೀವೇ ಬೆಳೆದಿರಿ? ನಾವೇ ಬೆಳೆದದ್ದು, ನ್ಯಾಚುರಲ್ ಸಾವಯವ ಕುಂಬಳಕಾಯಿ ಅದು. ಹೌದಾ? ಹೌದು. ನೀವೇ ಯೂಸ್ ಮಾಡೋದು? ನಾವು ಮಾರಾಟ ಮಾಡೋದಿಲ್ಲ, ಯೂಸ್ ಮಾಡ್ತೇವೆ. ನಾವು ಜ್ಯೂಸ್ ಮಾಡ್ತೇವೆ ದಿನ ಬೆಳಿಗ್ಗೆ, ಪಲ್ಯ ಮಾಡ್ತೇವೆ, ನೀರು ದೋಸೆ ಮಾಡೋಕ್ಕಾಗತ್ತೆ, ಕಡುಬು ಮಾಡೋಕ್ಕಾಗತ್ತೆ, ಮತ್ತೆ ಪಲ್ಯ ಮಾಡ್ತೇವೆ. ಈಗ ಈ ಅಂಗಡಿಯಿಂದ ಸಿಗುತ್ತೆ ಇದು ಕೂಡ, ಆದ್ರೆ ಅಂಗಡಿಯಲ್ಲಿ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿ. ಹೌದು. ಗೊಬ್ಬರದಲ್ಲಿ ಮಾಡೋದಿಲ್ಲ ನಾವು, ಫುಲ್ ಆರ್ಗಾನಿಕ್ ಮಾಡೋದು. ಇದಕ್ಕೆ ಏನಾಗ್ತೀರಾ? ನಾವು ಇದಕ್ಕೆ ಇದು ಎಂತಂದ್ರೆ ಆಡಿನ ಗೊಬ್ಬರ ಹಾಕ್ತೇವೆ, ಮತ್ತೆ ಜೀವಾಮೃತ ಮಾಡಿ ಹಾಕ್ತೇವೆ, ನೆಲಗಡ್ಲೆ ಹಿಂಡಿ ನೀರು ಮಾಡಿ ಕೊಡ್ತೇವೆ, ಅದಕ್ಕೇನು ಶಂಗಣಿ ನೀರು ಕೊಡ್ತೇವೆ ಎಲ್ಲ ಮತ್ತೆ ಮೇಲೆ ತುಪ್ಪರ ಮಣ್ಣು ತಂದು ಬುಡಕ್ ಹಾಕ್ತೇವೆ ಅದಕ್ಕೆ ಮಾಡುವಾಗ. ಅದಕ್ಕೆ ನಿಮ್ಗೆ ರಾಸಾಯನಿಕ ಗೊಬ್ಬರ ಹಾಕೋದೇ ಇಲ್ಲ. ಪ್ಯೂರ್ ಇದಾಗ. ಹೌದು. ಅಷ್ಟೇ. ಇದೇನು ಸರ್ ಇದು? ಇದು ತೊಂಡೆಕಾಯಿ ಸಂಡಿಗೆ. ಇದು ತೊಂಡೆಕಾಯಿ ಸಂಡಿಗೆ ನಮ್ಮ ತೋಟದಲ್ಲಿ ಆಗಿದೆ ಅದು. ನಮ್ಮ ಮಳೆಗಾಲದಲ್ಲಿ ನಮಗೆ ಈ ಅದನ್ನ ಇದು ಮಾಡಿ ಯಾವ್ದಂದ್ರೆ ಎಣ್ಣೆಲಿ ಹಾಕಿ ಕರೆದು ಸಂಡಿಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗತ್ತೆ. ಊಟಕ್ಕೆ ಒಳ್ಳೇದು, ಕೊಡೋದಿಲ್ಲ. ಇದು ಅರಿಶಿನನಾ? ಅರಿಶಿನ. ಓಕೆ. ಇದು ನೀವೇ ಬೆಳೆದಿರೋದು? ನಾವೇ ಬೆಳೆದಿರೋದು. ಹೌದು. ಇದೀಗ ರೆಡಿ ಇದೆಯಾ ಇದು ಯೂಸ್ ಮಾಡಕ್ಕೆ? ಇಲ್ಲ, ಇನ್ನು 2 ದಿನ, 1 ವಾರ ಬಿಸಿಲು ಒಣಗಬೇಕು. ಒಣಗಿದ ಅದನ್ನ ಕ್ಲೀನ್ ಮಾಡಿ ನಂತರ ಪುಡಿ ಮಾಡಿ ಮಿಷನ್ಗೆ ಕೊಟ್ಟು ನಾವೇ ಪುಡಿ ಮಾಡ್ಕೊಂಡು ಬಂದು ನಾವೇ ಮನೆಗೆ ದೇವರಿಗೆ ಎಲ್ಲ ನಾವು ಇದೇ ಉಪಯೋಗಿಸ್ಕೊಳ್ತೇವೆ. ಹೊರಗಡೆ ಏನು ತರೋದಿಲ್ಲ. ಸ್ವಲ್ಪ ಹೊರಗಡೆಯಿಂದ ಏನು ತರಲ್ಲ? ಎಲ್ಲ ನೀವೇ ಬೆಳ್ಕೊಳ್ತೇವೆ ಸಾಧ್ಯವಾದಷ್ಟು. ಅದಕ್ಕೆ ನೋಡಿ, ಆರೋಗ್ಯಗಳು ಚೆನ್ನಾಗಿರ್ಬೇಕಾದ್ರೆ ಈ ತರ ಕೋಳಿ ಕೂಡ ನಾವು ಇದನ್ನ ಪುಡಿ ನೀರಿಗೆ ಹಾಕಿ ಇಡ್ತೇವೆ. ಅದು ಅರಿಶಿನ ಯೂಸ್ ಇದೆ ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ ಅರಿಶಿನ ಅನ್ನೋದು ಒಂದು ಮೆಡಿಸಿನ್ ಅದು. ಮಳೆಗಾಲದಲ್ಲಿ ಕೋಳಿ ನಾವು ನೀರಿಗೆ ಹಾಕಿ ಆಂಟಿಬಯೋಟಿಕ್ ಆಗಿ ಇದನ್ನೇ ಇಡ್ತೇವೆ ನಾವು, ನ್ಯಾಚುರಲ್ ಅರಿಶಿನ. ನಮ್ಮ ಕೃಷ್ಣ ಸರ್ ಅಂತೂ ನಿಜವಾಗ್ಲೂ ಎಲ್ಲ ಅವರೇ ಮಾಡ್ಕೊಂಡು ತಿಂತಾ ಇದ್ದಾರೆ. ಯಾಕಂದರೆ ನೋಡಿ, ಇದೆಲ್ಲ ಪ್ಯೂರ್ ಆ್ಯಕ್ಚುಲಿ. ಇದು ಅರಿಶಿನ ನಾವು ಅಂಗಡಿಯಲ್ಲಿ ಸಿಗುತ್ತೆ, ಬಟ್ ಅಂಗಡಿಯಲ್ಲಿ ಪ್ಯೂರ್ ಅಂತೂ ಖಂಡಿತ ಸಿಗೋಕ್ಕೆ ಸಾಧ್ಯ ಇಲ್ಲ. ಇವರು ಮಾಡುವಂಥದ್ದೆಲ್ಲ ಪ್ಯೂರಾಗಿ. ಅಷ್ಟೇ ಅಲ್ಲದೆ ನೋಡಿ, ಇವರು ಈ ಥರ ಎಲ್ಲ ಕೃಷಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇವರ ಕೃಷಿಯನ್ನು ಮೆಚ್ಚಿ ನಮ್ಮ ರಾಜ್ಯ ಸರ್ಕಾರ ಇವರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸುತ್ತೆ. ಆ ಪ್ರಶಸ್ತಿಯನ್ನು ನಿಮ್ಗೆ ತೋರಿಸ್ತೀವಿ, ಬನ್ನಿ ವೀಕ್ಷಕರೇ. ಈಗ ನಾವು ಕೋಳಿ ಸಾಕೋದನ್ನು ನೋಡಿದ್ದೀವಿ ಕೃಷ್ಣ ಸರ್. ಈಗ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು. ಕೃಷಿಯಲ್ಲೂ ಕೂಡ ಭಾಳಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಇವರ ಸಾಧನೆ, ಕೃಷಿ ಬಗ್ಗೆ ಇರುವಂಥದ್ದು ಅಪಾರ ಜ್ಞಾನ, ಅದ್ರ ಬಗ್ಗೆ ಕರ್ನಾಟಕ ಸರ್ಕಾರ ನೋಡಿ ಎಷ್ಟೊಂದು ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನ ಕೂಡ ಮಾಡಿದೆ. ಈಗ ನೋಡಿ ಅವ್ರ ಕೈಯಲ್ಲಿರೋ. ಸರ್, ಇದು ನಿಮ್ಗೆ ಯಾವಾಗ ಸಿಕ್ಕಿದ್ದು? ಇದು 11-12ನೇ ಸಾಲಲ್ಲಿ ಸಿಕ್ಕಿತ್ತು. ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಲ್ಲ? ಕರ್ನಾಟಕ ಸರ್ಕಾರ ಕೊಟ್ಟಾರೆ. ಕೃಷಿ ಪಂಡಿತ ಅಂದ್ರೆ ನೀವು ಕೃಷಿ ಮಾಡ್ತಿದ್ರ? ಸಮಗ್ರ ಕೃಷಿ ಮಾಡ್ತಾ ಇದ್ದೇವೆ, ತರಕಾರಿ ಎಲ್ಲ ಮಾಡ್ತಾ ಇದ್ದೆ. ಅದಕ್ಕಾಗಿ ಅದನ್ನ ನೋಡಿ ಗೌರವಿಸಿ ಕೊಟ್ಟಿದ್ದು. ಓಕೆ. ಇನ್ನೊಂದು ನಿಮ್ಮ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದೆ. ಇದು 2011ನೇ ಇಸ್ವಿಯಲ್ಲಿ ಪರಂ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಬಜಗೋಳಿ ಕೃಷಿ ಮೇಳದಲ್ಲಿ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟಿದ್ದು. ಉಡುಪಿ ಜಿಲ್ಲೆಯಲ್ಲಿ ಅತಿ ಉತ್ತಮ ಕೃಷಿಕ ಅಂತ ಹೇಳಿ. ಇನ್ನೊಂದು ನೋಡಿ,
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೊಟ್ಟಿರುವಂಥದ್ದು ಕೃಷಿ ಸಾಧಕ ಪ್ರಶಸ್ತಿ. ಈ ಥರ ಸಿಕ್ಕಾಪಟ್ಟೆ ಪ್ರಶಸ್ತಿಗಳು ನೋಡಿ, ಒಂದ್ರ ಮೇಲೆ ಒಂದೊಂದು ತೋರಿಸೋದಾದ್ರೆ ನೋಡಿ, ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಅಂತಲೂ ಕೂಡ ಕೊಟ್ಟು ಗೌರವಿಸಿದ್ದಾರೆ. ಇನ್ನು ನೋಡಿ, ಶ್ರೀಕೃಷ್ಣ ಕುಲಾಲ್ ಇದೇನಿದು ಸನ್ಮಾನ ಪತ್ರ, ಇವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಹೀಗೆ ಪ್ರಶಸ್ತಿಗಳು ಸನ್ಮಾನಗಳನ್ನು ಸ್ವೀಕರಿಸಿಕೊಂಡಂಥವ್ರು ನಮ್ಮ ಕೃಷ್ಣ ಸರ್. ಯಾಕಂದರೆ ಅವರ ಕೃಷಿ ಬಗ್ಗೆ ಇರುವಂತಹ ಅವರಿಗೊಂದು ಅಪಾರ ಜ್ಞಾನ, ಅದರಲ್ಲಿ ಒಂದು ಮಾಡಿದಂಥ ಸಾಧನೆಯನ್ನು ಗುರುತಿಸಿದಂಥ ಸರ್ಕಾರ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕೃಷಿ ಜ್ಞಾನಕ್ಕೆ, ನಿಮ್ಮ ಕೋಳಿ ಸಾಕಣೆ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು. ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ನಿಮ್ಮ ಕೃಷಿ ಬದುಕು, ಅದೇ ರೀತಿ ಈ ಕೋಳಿ ಸಾಕಣೆ ಇದೆ ಎಲ್ಲವೂ ಕೂಡ ಬೆಳೀಲಿ ಇನ್ನೂ ಕೂಡ ಮಟ್ಟಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು. ಒಂದು ಅದ್ಭುತವಾದ ಕ್ಷಣ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.